ಮಂಗಳೂರು ನಗರಕ್ಕೆ ಮುಕುಟಪ್ರಾಯವಾಗಿರುವ ಪಂಪ್ವೆಲ್ನ ಮಹಾವೀರ ವೃತ್ತ ಈಗ ಹೊಸ ಕಾಂತಿಯೊಂದಿಗೆ ಕಂಗೊಳಿಸಲಾರಂಭಿಸಿದ್ದು, ನವೀಕೃತ ಮಹಾವೀರ ವೃತ್ತವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಮಂಗಳೂರು ಜೈನ್ ಸೊಸೈಟಿ ಇವರ ಮುಂದಾಳತ್ವದಲ್ಲಿ ರೂಪುಗೊಂಡ ಈ ಕಲಶವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಮಾನವನ ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು. ಇದು ಮಂಗಳೂರಿಗೆ ಆಗಮಿಸುವವರಿಗೆ ಹಾಗೂ ತೆರಳುವವರಿಗೆ ಸ್ವಾಗತ ಮತ್ತು ವಿದಾಯ ಕೋರುವ ಕಲಶವಾಗಿದೆ. ಅಲ್ಲದೆ ಎಲ್ಲರಿಗೂ ಶುಭವಾಗಲಿ ಎಂಬ ಆಶಯದಲ್ಲಿ ಈ ಪವಿತ್ರ ಕಲಶವನ್ನು ಸ್ಥಾಪಿಸಲಾಗಿದೆ. ಎಲ್ಲರಿಗೂ ಶಾಶ್ವತ ನೆಮ್ಮದಿ, ಶಾಂತಿ, ಸುಖ ಸಿಗಲಿ ಎಂಬುದು ಇದರ ಹಾರೈಕೆ ಎಂದರು. ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಮಾರು 2003ನೇ ಇಸ್ವಿಯಲ್ಲಿ ಡಾಕ್ಟರ್ ಪಿ ನಾರಿಗರ, ಎಲ್ ಡಿ ಬಲ್ಲಾಳರು ಇವರೆಲ್ಲ ಇದ್ದಂಥ ಕಾಲದಲ್ಲಿ ಭಾಳ ವ್ಯವಸ್ಥಿತವಾಗಿ ಒಂದು ಸರ್ಕಲನ್ನು ಮಾಡಬೇಕು. ಮತ್ತು ಈ ವೃತ್ತ ಇಲ್ಲಿ ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಮಹಾವೀರ ಸರ್ಕಲ್ ಅಂತಂದರೆ ಗೊತ್ತಿದ್ದವರು ಯಾರು ಇರಲಿಕ್ಕಿಲ್ಲ, ಅಂತಹ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಸರ್ಕಲನ್ನು ವ್ಯವಸ್ಥಿತವಾಗಿ ನಮ್ಮ ಸಮಾಜದವರು ಜೋಡಿಸಿದರು. ಇವತ್ತು ಅಂತಹ ಸರ್ಕಲನ್ನು ಅನಿವಾರ್ಯವಾಗಿ ಹೈವೇಯಲ್ಲಿ ಈ ಮೇಲ್ಸೇತುವೆ ಆಗಿದ್ದರಿಂದ ಅದನ್ನು ಸ್ಥಳಾಂತರಗೊಳಿಸಬೇಕಾಯಿತು. ಸ್ಥಳಾಂತರಗೊಳಿಸುವಾಗಲೂ ಕೂಡ ನಮ್ಮ ಸಮಾಜದ ಬಹುಜನಕ್ಕೆ ಮತ್ತೆ ಇದು ಇಲ್ಲಿ ಸ್ಥಾಪನೆ ಆಗ್ತಿದ್ದಿಲ್ಲ ಅನ್ನೋ ಸಂಶಯ ಇತ್ತು. ಆದರೆ ಇವತ್ತಿನ ವೇದಿಕೆಯಲ್ಲಿ ಎಲ್ಲ ಮಹನೀಯರು ಸೇರಿ ಇದನ್ನು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂತೆ ಮಾಡಿದ್ದಕ್ಕಾಗಿ ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ವಿಶೇಷವಾಗಿ ಇಲ್ಲಿ ಆಸಕ್ತ ಬಸವರಾಜ ಜೈನವರು, ವಿಜಯೇಶ್ ವಿದ್ಯಾಧರವರು, ಶಿವಕುಮಾರ್ ಜೈನವರು ಮತ್ತು ಇತರ ಎಲ್ಲರೂ ಕೂಡ ಈ ಕಾರ್ಯಕ್ರಮಗಳನ್ನು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಕ್ಕೆ ಅವರೆಲ್ಲರೂ ಅಭಿನಂದಿಸಿ, ಈಗ ನಮ್ಮ ಮಹಾವೀರ ಸರ್ಕಲ್ನಲ್ಲಿ ನಾವು ಕಲಶವನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಮಹಾವೀರ ಮೂರ್ತಿಯನ್ನು ಇಡಲಿಲ್ಲ. ಮೂರ್ತಿ ಇಟ್ಟಿದ್ದರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಚಿಹ್ನೆ ಆಗ್ತಿತ್ತು. ಅದು ಯಾವುದನ್ನು ಮಾಡಿದೆ ಕಲಶನ ಇಡಬೇಕು ಅಂತೇಳಿ 2003ನೇ ಇಸ್ವಿ ನಾವು ತೀರ್ಮಾನ ಮಾಡಿದ್ವಿ. ಯಾಕೆ ಅಂತಂದರೆ ಆಗ ಮಹಾವೀರ ನಿರ್ವಾಣೋತ್ಸವ ನಡೀತಾ ಇತ್ತು. 1000 ವರ್ಷ 2500 ವರ್ಷಗಳಾಗಿತ್ತು ಮಹಾವೀರ ಸ್ವಾಮಿಯ ಜನನವಾಗಿ. ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಾಗ ಈ ಕೇಂದ್ರ ಸ್ಥಳದಲ್ಲಿ ಕಲಶನ ಇಡಬೇಕು, ಮೂರ್ತಿ ಇಡಬಾರ್ದು ಅಂಥೇಳಿ ಡಾಕ್ಟರ್ ಆರ್ಗರು ಮತ್ತು ಅಡ್ಡಿ ಬಳ್ಳಾರರು ಮತ್ತು ಸಮಾಜ ಎಲ್ಲರೂ ಆಗಿನ ನಮ್ಮ ಸುರೇಶ್ ಬಳ್ಳಾರರು ಇದೆಲ್ಲ ಸೇರಿ ತೀರ್ಮಾನ ಮಾಡಿದ್ದರಿಂದ ಈಗ ಅರ್ಥಪೂರ್ಣವಾಗಿ ಈ ಕಲಶವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಅರ್ಥಪೂರ್ಣವಾಗಿ ಕಲಶ ಅಲ್ಲಿ ಉಳಿದುಕೊಂಡಿದೆ. ಇದಕ್ಕಾಗಿ ನಾನು ಎಲ್ಲರನ್ನ ಅಭಿನಂದಿಸಿ, ಈ ಕಲಶ ಇಲ್ಲಿ ಇಟ್ಟೋದಕ್ಕೆ ಒಂದು ಉದ್ದೇಶ ಏನು ಅಂತಂದರೆ, ನಮ್ಮ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡು ಶುದ್ಧಿಗಳು ಬಹಳ ಆಗಬೇಕು. ಎರಡು ಶುದ್ಧಿ ಆಗಬೇಕಾದರೆ ಕಲಶ ಬೇಕು. ಕಲಶ ಅಂತಂದರೆ ಬಹಳ ಪವಿತ್ರವಾದಂಥ ರೀತಿಯಲ್ಲಿ ನಾವು ಮನೆಯಲ್ಲಿ ಕಲಶವನ್ನು ಇಡ್ತೇವೆ, ಪೂಜೆ ಮಾಡ್ತೇವೆ. ಯಾವುದೇ ಪೂಜೆ ಮಾಡಬೇಕಾದ್ರೆ ಕಲಶವನ್ನು ಇಡ್ತೇವೆ. ಅದರಲ್ಲಿ ಮುಖ್ಯ ಉದ್ದೇಶ ಇರತಕ್ಕಂಥದ್ದು ಕಲಶದಿಂದ ಪವಿತ್ರವಾಗ್ತದೆ ಅಂತೇಳಿ. ಹಾಗೆ ಇಲ್ಲಿ ಈ ರಸ್ತೆಯಲ್ಲಿ ಹೋಗುವಂಥ ಎಲ್ಲ ವಾಹನಗಳಿಗೆ ಶುಭವನ್ನು ಕೋರ್ತೇವೆ. ಬೆಂಗಳೂರಿಗೆ ಎಲ್ಲ ಬರುವಂಥ ಸ್ವಾಗತ ಹೋಗುವವರು ಭಾಳ ಮುಖ್ಯ. ಇಲ್ಲಿಂದ ಬೆಂಗಳೂರಿಗೆ ಹೋಗುವಾಗ ಅವರಿಗೆ ಆಶೀರ್ವಾದ ಮಾಡಿ ಶುಭ ಹಾರೈಸುವಂಥದ್ದು ಭಾಳ ಮುಖ್ಯ. ಹಾಗೆ ನಮಗೆ ಎಲ್ಲರೂ ಕೂಡ ಶುಭ ಹಾರೈಸುವಂಥ ರೀತಿ ಈ ಕಲಶದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ನಾವೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇವೆ. ಹಾರೈಸಿ ಒಳ್ಳೆಯದಾಗಲಿ, ನೀವು ನಿಮ್ಮ ನಿರ್ದಿಷ್ಟ ಗುರಿಯನ್ನು ತಲುಪಿ ಯಾವುದೇ ಅಡಚಣೆಗಳು ಇರಬಾರ್ದು ಅಂತೇಳಿ ನಾವು ಎಲ್ಲ ಭಾಳ ಪ್ರಯತ್ನ. ನಾನು ಹಿಂದೆ ನಮ್ಮ ಜಯರಾಜ್ ಬಳ್ಳಾಳರು ಬಸ್ ಮಾಲೀಕರು, ಬಳ್ಳಾಳ್ ಮೋಟರ್ ಸರ್ವಿಸ್ ಅವರು ಇದ್ದರು. ಅವರು ನಮ್ಮಲ್ಲಿ ಬಂದು ನಾವು ಆದರೆ ಮಾತಾಡ್ತಾ ಇದ್ದೆವು. ಆಗ ಅವರು ಹೇಳುತ್ತಿದ್ದರು, ಬಹಳ ಕಷ್ಟ ಯಾವುದು ಅಂದರೆ ಈ ಬಸ್ಸು. ಯಾಕೆಂದರೆ 50 ಜನರ ಜೀವವನ್ನು ಹಿಡಿದುಕೊಂಡು ಡ್ರೈವರ್ ಓಡಿಸ್ತಾನೆ. ಯಾವ ಜನಾದರೆ ಅಪಘಾತ ಆದರೆ 50 ಜನರ ಪ್ರಾಣ ಅವನ ಕೈಯಲ್ಲಿರುತ್ತೆ. ಹಾಗಾಗಿ ಅವನು ಭಾಳ ಎಚ್ಚರಿಕೆಯಿಂದ ಓಡಿಸಬೇಕು ಅಂತ ಹೇಳುತ್ತಿದ್ದರು. ಹೀಗಾಗಿ ನಾನು ಇವತ್ತು ಪ್ರಾರ್ಥನೆ ಮಾಡುವಂಥದ್ದು ಈ ಕಲಶವನ್ನು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಿಂದ ಈ ಹೋಗುವಂಥವ್ರು ಮತ್ತು ಬರುವಂಥ ಇಬ್ಬರಿಗೆ ವಿದಾಯ ಮತ್ತು ಸ್ವಾಗತ ಎರಡನ್ನೂ ಕೋರುವಂಥ ರೀತಿಯಲ್ಲಿ ಈ ಕಲಶ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇದರ ಉದ್ದೇಶವೇ ಎಲ್ಲರೂ ಶಾಶ್ವತವಾಗಿ ಸುಖವಾಗಿ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನುವಂಥದ್ದು. ಇದರಲ್ಲಿ ಬೇರೆ ಏನೂ ಅಲ್ಲ. ಹಾಗಾಗಿ ನಾವೆಲ್ಲರೂ ಮತ್ತೆ ಪ್ರಾರ್ಥಿಸೋಣ, ಎಲ್ಲರೂ ಒಟ್ಟೆ ಸೇರಿ ಪ್ರಾರ್ಥಿಸೋಣ.
ಈ ಕಲಶ ಇಲ್ಲಿ ಸ್ಥಾಪನೆ ಆಗ್ತಿದ್ದರಿಂದ ಮತ್ತೆ ಸುಖ ಶಾಂತಿ ನೆಮ್ಮದಿ ನಮ್ಮ ಜಿಲ್ಲೆಯ ಬಂದು ಹೋಗುವವರಿಗೆ ಎಲ್ಲರಿಗಾಗಲಿ ಅಂತ ಪ್ರಾರ್ಥಿಸಿ, ಈಗ ತಲೆಮಾರು ಬದಲಾಗಿದೆ, ಈಗ ಸಂಸದರು ಬದಲಾಗಿದ್ದಾರೆ, ಇಲ್ಲಿ ಅನೇಕ ಗಣ್ಯರು ಬದಲಾಗಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟದನ್ನು ನೋಡಿದರೆ ಯಾವುದು ಬದಲಾಗಲಿಲ್ಲ ಅಂತ ಕಾಣ್ತೇವೆ. ಬದಲಾಗಿರುವಂಥದ್ದು ಖಾಲಿ ಭೌತಿಕವಾಗಿ ನಮ್ಮ ದೇಹ ಬದಲಾಗಿರ್ಬೋದು, ಆದರೆ ಮಾನಸಿಕವಾಗಿ ನಾವು ಯಾರೂ ಬದಲಾಗಿಲ್ಲ. ಅದೇ ಸ್ಫೂರ್ತಿ, ಅದೇ ಸೇವಾ ಮನೋಭಾವನೆ ಮತ್ತು ಅದೇ ಸ್ಫೂರ್ತಿ ಇದೆ. ಹಾಗಾಗಿ ನಾನು ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ, ನಿಮಗೆಲ್ಲ ಧನ್ಯವಾದವನ್ನು ಹೇಳ್ತೇನೆ. ಇಂತಹ ಮಾತು, ಇಂತಹ ಭಾವನೆಯಿಂದ ನೀವು ಮಾಡುವಂಥ ಎಲ್ಲ ಕಾರ್ಯಗಳಿಗೂ ಶುಭವಾಗಲಿ ಅಂತ ಹಾರೈಸಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದೊಂದು UT ಖಾದರ್ರವರು ನಮ್ಮ ಸಮಾಜಕ್ಕೆ ಬಹಳ ಬೆಂಬಲವಾಗಿ ನಿಂತವರು. ಅದೇ ರೀತಿ ರಾಜೇಂದ್ರ ಕುಮಾರ್ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಬೇರೆ ಎಲ್ಲ ಧರ್ಮದವರನ್ನು ಬೆರೆತು ಶುಭವನ್ನು ಹಾರೈಸಿ ಶುಭವನ್ನು ಕೆಲಸ ಮಾಡೋದಕ್ಕಂಥವ್ರು. ಅವರ ನೇತೃತ್ವ ಇರತಕ್ಕಂಥ ಜಾಗವೇ ಇಲ್ಲ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿ, ನಮ್ಮ ಬೇರೆ ಇತರ ಎಲ್ಲ ಅತಿಥಿಗಳಿಗೆ ಕೂಡ ಗೌರವ. ಪುಷ್ಪರಾಜ್ ಜೈನ್ ಅವರು ನಿಮ್ಮೆಲ್ಲರನ್ನು ಸ್ವಾಗತ ಮಾಡಿ ಭಾಳ ಚೆನ್ನಾಗಿ ಸ್ವಾಗತ ಮಾಡಿದ್ದಾರೆ. ಅವರನ್ನು ಕೂಡ ಅಭಿನಂದಿಸಿ, ನಿಮ್ಮ ನೇತೃತ್ವದಲ್ಲಿ ಇನ್ನೂ ಅಂಥ ಒಳ್ಳೆಯ ಕೆಲಸಗಳಾಗಲಿ, ಇನ್ನೂ ಶಾಶ್ವತವಾದ ಕೆಲಸಗಳಾಗಲಿ ಎಂದು ನಿಮ್ಮನ್ನು ಮತ್ತು MN ರಾಜೇಂದ್ರ ಕುಮಾರನ್ನು ಕೂಡ ಶುಭವನ್ನು ಹಾರೈಸಿ, ಎಲ್ಲರಿಗೂ ಭಗವಾನ್ ಮಹಾವೀರ ಸ್ವಾಮಿಯ ಮತ್ತು ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಎಂದು ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ವಿದ್ಯುತ್ ದೀಪದ ಅಲಂಕಾರ ಕೆಲಸವನ್ನ ಮಾಡಿದವರು ಶ್ರೀ ಸುಮನೇಂದ್ರ ಜೈನ್ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಸಹ್ಯಾದ್ರಿ ನರ್ಸರಿ ಗಾರ್ಡನ್ ಮಾಡಿದವರು ಶ್ರೀ ರಮುರವನ್ನ ಪಡ್ಕೊಳ್ಬೇಕು. ಅದರ ಜೊತೆಗೆ ಮಹಾವೀರ ವೃತ್ತದ ಲೋಕಾರ್ಪಣೆ ಮಾಡಿದಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆಲ್ಲ ಹಿರಿಯರಾಗಿರುವಂಥ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ D ವೀರೇಂದ್ರ ಹೆಗ್ಡೆಜಿಯವರ ಆಶೀರ್ವಾದ ನಾವು ಕೇಳಿಕೊಂಡು, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮಗೆ ಅತ್ಯಂತ ಗೌರವಿತರು ಹಿರಿಯರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಂಥ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರೇ, ವೇದಿಕೆ ಮೇಲೆ ಮುಖ್ಯ ಅತಿಥಿಗಳ ಉಪಸ್ಥಿತವಂಥ ನಮ್ಮ ಸನ್ಮಿತ್ರರು ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರೇ, ಸ್ಥಳೀಯ ಶಾಸಕ ಮಿತ್ರರಾಗಿರುವಂತಹ ಸನ್ಮಾನ್ಯ D ವೇದವ್ಯಾಸ್ ಕಾಮತ್ರವರೇ, ಶಾಸಕ ಮಿತ್ರರಾಗಿರುವಂತಹ ಸನ್ಮಾನ್ಯ ಶ್ರೀ ಐವನ್ ಡಿಸೋಜರ್ ಅವರೇ, ಅತ್ಯಂತ ಗೌರವಿತರು ಹಿರಿಯ ನಾಯಕರು, ಮಾಜಿ ಮೂಡದ ಅಧ್ಯಕ್ಷ ಅಂತ ಸನ್ಮಾನ್ಯ K ಸುರೇಶ್ ಬಲ್ಲಾಲ್ ಅವರೇ, ಕಾರ್ಪೊರೇಟರ್ ಸನ್ಮಿತ್ರರಾಗಿರುವಂಥ ಸನ್ಮಾನ್ಯ ಶ್ರೀ ಸಂದೀಪ್ ಗರೋಡಿಯರವರೇ, ಈ ಕಾರ್ಯ ಬಹುಶಃ ಎಲ್ಲ ಸಮಾರಂಭದ ನೇತೃತ್ವ ವಹಿಸಿದಂತಹ ಮಂಗಳೂರು ಜೈನ್ ಸೊಸೈಟಿಯ ಅಧ್ಯಕ್ಷರು ಸನ್ಮಿತ್ರರಾಗಿರುವಂಥ ಪುಷ್ಪರಾಜ್ ಜೈನ್ ಅವರೇ, ಸಲಹೆಗಾರ LD ಬಲ್ಲಾಲ್ ಅವರೇ, ಸುಜಿತ್ ಕುಮಾರ್ ಜೈನ್ ಅವರೇ, K ವಿಜೇಶ್ ವಿದ್ಯಾದೇವರವರೇ, ನನ್ನ ಮುಂದಿರುವ ಎಲ್ಲ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಹಿತ್ಯ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳೇ, ಜನಪ್ರತಿನಿಧಿಗಳೇ, ಸಂಘ ಸಂಸ್ಥೆ ಅಧ್ಯಕ್ಷ ಮತ್ತು ಪದಾಧಿಕಾರಿ ವರ್ಗದವರೇ, ಇಲ್ಲಿ ಸೇರಿವೆಲ್ಲ ಹಿತೈಷಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು 22 ವರ್ಷ ಹಿಂದೆ, ಅಂದರೆ ಸುಮಾರು 2002ರಲ್ಲಿ ಅವತ್ತು ಬಹುಶಃ ಇದು ಲೋಕಾರ್ಪಣೆ ಪ್ರಥಮ ಬಾರಿಗೆ ಆದಂಥ ಸಂದರ್ಭದಲ್ಲಿ ನನ್ನ ತಂದೆಯವರು ಶಾಸಕರಾಗಿದ್ದರು, ಧನಂಜಯ ಕುಮಾರ್ ಅವರು ಮಂತ್ರಿ ಆಗಿದ್ದರು. ನಾನು ಕೂಡ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ಪ್ರೇಕ್ಷಕನಾಗಿ ತಂದೆ ಜೊತೆ ಭಾಗವಹಿಸಿದ ನೆನಪು ಕೂಡ ನನಗೆ ಇದೆ. 22 ವರ್ಷ ಆಗುವ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆ ಅಧ್ಯಕ್ಷನಾಗಿಲ್ಲಿ ಮರು ಲೋಕಪಗಾರನಾಗೋಕೆ ಕೊಟ್ಟಿದ್ದರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಮತ್ತು ದೇವರು ಕೊಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸಿ ನನ್ನ ವಿಶೇಷ ಕೃತಜ್ಞತೆ ನಿಮಗೆಲ್ಲರಿಗೂ ಕೂಡ ನಾನು ಸಲ್ಲಿಸ್ತೇನೆ. ಆಗ ಈ ಕ್ಷೇತ್ರವು ಕೂಡ ಉಲ್ಲಾಲ ಕ್ಷೇತ್ರವಾಗಿತ್ತು, ಅಲಪೆ ತನಕ ಕೂಡ ಇವತ್ತು ಉಲ್ಲಾಲ ಕ್ಷೇತ್ರ ಕೂಡ ಆಗಿತ್ತು. 2008ರಲ್ಲಿ ಅದು ಬಹುಶಃ ಡಿಲಿಮಿಟೇಷನ್ ಇವತ್ತು ಆಯಿತು. ಇನ್ನು ಮುಂದೆ 2028ರಲ್ಲಿ ಮತ್ತೆ ಡಿಲಿಮಿಟೇಷನ್ ಆಗೋ ಯಾವುದೇ ಬರ್ತದೆ ಯಾವುದೇ ಹೋಗ್ತದೆ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಅದ್ಭುತವಾದ ಸಮಯ ನಾವೆಲ್ಲ ಕೂಡ ಇವತ್ತು ಸೇರಿದ್ದೇವೆ. ಅದನ್ನು ಕೂಡ ಇವತ್ತು ನಮ್ಮ ಪರಮ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಡೆಜಿಯವರ ಅವತ್ತು ಕೂಡ ಅದನ್ನು ನೇತೃತ್ವ ವಹಿಸಿಕೊಂಡಿದ್ದರು. ಇವತ್ತು ಕೂಡ ಅವರೇ ವರ್ಷದನ್ನು ಲೋಕಾರ್ಪಣೆ ಮಾಡ್ತಿರೋದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂದರೆ ಹೇಳಿದರೆ ಡಾಕ್ಟರ್ ವೀರೇಂದ್ರ ಹೆಗ್ಡೆಜಿಯವರ ಸಮಾಜ ಕೊಟ್ಟಂಥ ಕೊಡುಗೆ, ದೇಶದ ಅಪಾರವಾದ ಕೊಡುಗೆಗಳು ಇವತ್ತು ಹಲವಾರು ಇವತ್ತು ವಿಚಾರದಲ್ಲಿ ಇವತ್ತಿದೆ. ಬಹುಶಃ ನನಗೆ ಪ್ರಯೋಜನ ಆಗಿ ಇವತ್ತು ನಾನು ಬಹುಶಃ ಸಮರ್ಥವಾಗಿ ಇವತ್ತು ನಾನು ವಿಧಾನಸಭೆಯಲ್ಲಿ ವೇದವ್ಯಾಸ ಕಾಮತ್ನಲ್ಲಿ ಐವನ್ ಡಿಸೋಜಲ್ಲಿ ಇಂಥ ಎಲ್ಲ ಜನರನ್ನು ಒಂದು ನಿಭಾಯಿಸುವಂಥ ಒಂದು ದೊಡ್ಡ ಮಟ್ಟದ ಶಕ್ತಿ ಮತ್ತು ಬುದ್ಧಿ ಕೊಟ್ಟಿದ್ದರೆ ಅದು SDM ಲಾ ಕಾಲೇಜ್ನಲ್ಲಿ ಕರ್ತಂಥ ಒಂದು ಶಿಕ್ಷಣ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ SDM ಲಾ ಕಾಲೇಜ್ ಇವತ್ತು ಅಲ್ಲ, 1975ಅಲ್ಲಿ
ಯಾಕೆ ಕೆಲವ್ರಿಗೆ ಗೊತ್ತಿಲ್ಲ. 1975 ಅಂತ ಹೇಳಿದರೆ 50 ವರ್ಷ ಆಯಿತು. ಕೆಲವರಿಗೆ ಅಷ್ಟು ವಯಸ್ಸೇ ಆಗಲಿಲ್ಲ, ಅವರು ಕೂಡ ಮಾತಾಡ್ತಾರೆ ಕೂತ್ಕೊಂಡು ಏನಂತ ಹೇಳಿಕೊಂಡು. 50 ವರ್ಷಗಳ ಹಿಂದೆ ಆವಾಗ ಮಂಗಳೂರಿನಲ್ಲಿ ಒಂದು ಲಾ ಕಾಲೇಜ್ ಬೇಕಂತೇಳಿ ಯಾರು ಕೂಡ ಆಲೋಚನೆ ಮಾಡಲಿಲ್ಲ. ಆಗ ವೀರೇಂದ್ರ ಲಾ ಕಾಲೇಜ್ ಸ್ಟಾರ್ಟ್ ಮಾಡೋಕ್ಕೆ ನನ್ನ ತಂದೆಯವ್ರಿಗೂ ಅಡ್ವೊಕೇಟ್, ಅವ್ರು ಮಾತ್ರ ಬೆಂಗಳೂರಿಗೆ ಹೋದು. ಆವಾಗ ಏನಾದರೂ SDM ಲಾ ಕಾಲೇಜ್ 1975 ಮಂಗಳೂರಿನಲ್ಲಿ ಇವತ್ತು ಸ್ಟಾರ್ಟ್ ಆಗೋದಿದ್ದಲ್ಲಿ ಈಗಿರುವಂಥ ಏನು ಒಂದು 10,000 15,000 ಅಡ್ವೊಕೇಟ್ಗಳು ಏನಿದ್ದಾರ ಅದರಲ್ಲಿ ಬರೀ 1,000 ಮಾತ್ರ ಇರ್ತಿದ್ರು. ಬೇರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಬಡವರಿಗೆ ಕಲೀಲಿಕ್ಕೇ ಆಗ್ತಿರಲಿಲ್ಲ ಬೆಂಗಳೂರು ಬೇರೆ ಕಡೆ ಹೋಗಲಿಕ್ಕೆ. ಸೊ ಜನಸಾಮಾನ್ಯರ ಮಕ್ಕಳು ಕೂಡ ಇವತ್ತು ಅಡ್ವೊಕೇಟ್ ಆಗಿ, ಜಡ್ಜ್ ಆಗಿ, ಪರಿವರ್ತನೆ ಆಗಿ ದೊಡ್ಡ ಸ್ಥಾನಕ್ಕೆ ಹೋಗಿದರೆ ಅವತ್ತಿನ ದೂರದರ್ಶನದ ಯೋಜನೆ ಮುಖಾಂತರ SDM ಲಾ ಕಾಲೇಜ್ ಮಂಗಳೂರಲ್ಲಿ ಪ್ರಾರಂಭ ಮಾಡಿರೋದಕ್ಕೆ ಪ್ರಮುಖ ಕಾರಣ ಅಂತ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹಲವಾರು ವಿಚಾರಗಳು ಕೊಟ್ಟಂತಹ ಬಹುಶಃ ವೀರೇಂದ್ರ ಹೆಗ್ಗಡೆಯವರ ಮುಖಾಂತರ ಇವತ್ತು ಲೋಕಾರ್ಪಣೆ ಗೈತಾ ಇದೆ. ನಮಗೆ ಅತ್ಯಂತ ಇವತ್ತು ಸಂತೋಷವಾಗ್ತಿದೆ. ಯಾಕೆಂದರೆ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಬಹುಶಃ ಇವತ್ತು ಈ ಮಹಾವೀರ ವ್ರತ ಇರುವಂಥ ಸಂದೇಶ ಏನಂತ ಹೇಳಿದರೆ, ಬಹುಶಃ ಇದು ಬರೇ ಒಂದು ಮಹಾವೀರ ಹೆಸರು ಮತ್ತು ಕಲಶ ಮಾತ್ರ ಅಲ್ಲ, ಇದು ಕರಾವಳಿಯ ಸಂಸ್ಕೃತಿ, ಪರಂಪರೆ ಮತ್ತು ಇವತ್ತು ಕರಾವಳಿಯ ಹಲವಾರು ವರ್ಷಗಳ ಆ ಒಂದು ಪಾವಿತ್ರತೆಯ, ಧಾರ್ಮಿಕತೆಯ ಒಂದು ಸಂಕೇತ ಮತ್ತು ಕರಾವಳಿಯ ಜನಸಾಮಾನ್ಯ, ಮಂಗಳೂರಿನ ಜನಸಾಮಾನ್ಯ ಸ್ವಾಭಿಮಾನದ ಸಂಕೇತವಾಗಿ ಬಹುಶಃ ಇವತ್ತು ಈ ಒಂದು ಕಲಶ ಇವತ್ತು ಎದ್ದು ನಿಂತಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಅದರ ಸಂಕೇತ ಏನಿದೆ ಅಂತೇಳಿ ಮಹಾವೀರ ಅವರ, ತೀರ್ಥಂಕರ ಅವರ ಬಹುಶಃ ಸಂದೇಶ ಏನಿದೆ, ಅಹಿಂಸೆ ಪರಮ ಧರ್ಮ. ಧರ್ಮದ ಯಾವ ಸಂದೇಶ ಯಾವುದಂತ ಹೇಳಿದರೆ, ನಾವು ಅಹಿಂಸೆ ಮುಖಾಂತರ ನಮ್ಮ ಆ ಧರ್ಮವನ್ನು ನಾವು ಪಾಲಿಸಿಕೊಂಡು ದೇವರ ಹತ್ತಿರ ಮತ್ತು ದೇವರಿಗೆ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಆಗಬೇಕು. ಈ ಕಲಶವು ಕೂಡ ಮತ್ತು ಮಹಾವ್ರತವು ಕೂಡ ಆ ಸಂದೇಶವನ್ನು ಈ ನಗರದವರಿಗೆ ಮತ್ತು ಇಡೀ ಜಿಲ್ಲೆಗೆ ಮತ್ತು ಬರುವವರಿಗೆ ಕೊಡ್ತಾ ಇದ್ದೇವೆ. ನಾವು ಬಹುಶಃ ಅತ್ಯಂತ ಸಂತೋಷ ಪ್ರೀತಿಯಿಂದ ತಮ್ಮ ಜೀವನ ಸಾಗಿಸಿಕೊಂಡು ಬರುವಂತೆಲ್ಲ ಸಮಸ್ಯೆಗಳನ್ನು ಅಹಿಂಸೆ ಮೂಲಕ ಅದನ್ನು ಬಗೆಹರಿಸಿಕೊಂಡು ಮುಂದೆ ಹೋಗುವಂಥ ದೊಡ್ಡ ಮಟ್ಟದ ಸಂದೇಶ ಬಹುಶಃ ಇವು ಮಹಾವೀರ ವ್ರತ ಇವತ್ತು ಕೊಡ್ತಾ ಇರುವಂಥದ್ದು. ಅದಕ್ಕಾಗಿ ನಾನು ಜೈನ್ ಸೊಸೈಟಿ ಅವ್ರಿಗೆ ಹೇಳಿದ್ರೆ ಇಷ್ಟೇ, ಬಹುಶಃ ನೀವು ಇವತ್ತು ಹೆಸರು ಹಾಕಿದ್ರಿ, ಕಲಶ ಹಾಕಿದ್ರಿ, ಮಹಾವೀರ ತೀರ್ಥಂಕರ ಕೆಲವೊಂದು ತತ್ವ ಆದರ್ಶಗಳು ಏನಿದೆ ಒಂದು 4-5 ಕೂಡ ದೊಡ್ಡದಲ್ಲಿ ಪ್ರಿಂಟ್ ಮಾಡಿ ಇವತ್ತು ಹಾಕಬೇಕು. ಯಾರು ಬರುವಾಗ ಯಾರು ಹೋಗುವಾಗ ಅದು ನೋಡಿಕೊಂಡು ಅವರಿಗೆ ಅದು ಆತ್ಮಲೋಕನ ಆಗುವಂಥ ವಿಚಾರ ಇವತ್ತು ಆಗಬೇಕು. ಅದನ್ನು ಅವರವರ ಆತ್ಮ ಮತ್ತು ಮನಸ್ಸು ಶುದ್ಧೀಕರಣಗೊಳಿಸಲಿಕ್ಕೆ ಕೂಡ ಈ ಒಂದು ಕೇಂದ್ರ ಸ್ಥಳ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಬಹುಶಃ ಇವತ್ತು ಅದು ಕೂಡ ಕಲಶವನ್ನು ಇವತ್ತು ಕಾವಂದರು ಇವತ್ತು ಅದನ್ನು ಬಹುಶಃ ಕಲಶ ಚಿತ್ರಣ ಇಟ್ಟಿದ್ದಾರೆ. ಕಲಶ ಅಂತ ಹೇಳಿದರೆ ಅದೊಂದು ಶುಭಾರಂಭ. ಎಲ್ಲ ಒಂದು ಶುಭಾರಂಭದ ಶುಭ ಕಾರ್ಯಕ್ರಮ ಕೂಡ ನಾವೆಲ್ಲವೂ ಕೂಡ ನಾವು ಇವತ್ತು ನೋಡ್ತಾ ಇದ್ದೇವೆ. ಸೊ ಮಂಗಳೂರಿಗೆ ಯಾರೆಲ್ಲ ಬರ್ತಾರ ಅವ್ರಿಗೆ ಅತ್ಯಂತ ಸಂತೋಷ, ನೆಮ್ಮದಿಯ ಶುಭಾರಂಭವನ್ನು ಕೂಡ ಇಡೀ ಮಂಗಳೂರು ಜನತೆಯ ಪರವಾಗಿ ಬಹುಶಃ ಇದು ಕೋರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದಕ್ಕೆ ಬಹಳ ವಿಶೇಷವಾದ ಅರ್ಥ ಇದ್ದಂಥ ಸಂದರ್ಭದಲ್ಲಿ ಇದು ಬಹುಶಃ ಇವತ್ತು ಇದು ಸ್ಥಾಪನೆ ಮಾಡೋದು ಮಾತ್ರ ಅಲ್ಲ, ಇದನ್ನು ಪ್ರತಿ ದಿವಸ ಕೂಡ ಅಷ್ಟೇ ವಿಜೃಂಭಣೆಯಿಂದ, ಅಷ್ಟೇ ಸ್ವಚ್ಛತೆಯಿಂದ, ಅಷ್ಟೇ ಅದು ಪ್ರಾಮುಖ್ಯತೆ ಉಳಿಸಿಕೊಂಡು ಹೋಗುವ ಕೆಲಸ ಆಗಬೇಕು. ನಾವು ಭಾಳಷ್ಟು ಇವತ್ತು ನಾವು ಇದನ್ನು ನೋಡ್ತಾ ಇದ್ದೇವೆ ಅಷ್ಟೇ, ಅದು ನಮ್ಮ ಸಾಂಕೇತಿಕವಾಗಿರುವಂಥ ಒಂದು ವೃತ್ತಗಳು ಇನ್ನೊಂದು ಅದು ಬಟ್ ಮೇಂಟೈನ್ ಆಗಬೇಕು. ಅದಕ್ಕೆ ನಾನು ಬಹುಶಃ ಇವತ್ತು ನಮ್ಮ ಪುಷ್ಪರಾಜ್ ಜೈನ್ ಅವರಿದ್ದಾರೆ, ಆದ ಕಾರಣ ಇದನ್ನು ಬಹುಶಃ ಮೇಂಟೈನ್ ಮಾಡಿಕೊಂಡು ಅದನ್ನು ಸ್ವಚ್ಛತೆ ಮತ್ತು ಅದರ ಗಾರ್ಡನನ್ನು ಮೇಂಟೈನ್ ಮಾಡುವಂಥದ್ದು ಕೂಡ ಬಹುಶಃ ಇವತ್ತು ನಮ್ಮ ಮಂಗಳೂರು ಜೈನ್ ಸೊಸೈಟಿ ಬಹುಶಃ ಅದರ ನೇತೃತ್ವವನ್ನು ವಹಿಸ್ಕೊಳ್ಬೇಕು. ಒಬ್ಬರದನ್ನು ಮೇಲುಸ್ತರು ನೋಡಲಿಕ್ಕೆ ಜನ ಇವತ್ತು ಬೇಕು. ಮತ್ತು ಇದಕ್ಕಿಂತ ಜಾಸ್ತಿ ಏನು ಖರ್ಚಾಗೋದಿಲ್ಲ, ದೇವರು ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಪುಷ್ಪರಾಜ್ ಜೈನಿಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡಿ ನಿಭಾಯಿಸೋದಕ್ಕೆ ಖಂಡಿತವಾಗಿ ಅವರಿಗೆ ಇದೆ, ಅವರೆಲ್ಲ ಸೇರಿಸಿ ಖಂಡಿತವಾಗಿ ಇವತ್ತು ಮಾಡ್ತಾರೆ. ಆ ಒಂದು ಅದಕ್ಕಾಗಿ ಇದನ್ನು ಭಾಳ ಎಷ್ಟು ದಿವಸ ಅದು ಹೋಯ್ತಾ ಅದು ಅಷ್ಟು ಚೆನ್ನಾಗಿ ಕಾಣಬೇಕು, ಅಷ್ಟು ಕ್ಲೀನ್ ಇರಬೇಕು, ಅಷ್ಟು ಸ್ವಚ್ಛತೆ ಇರಬೇಕು, ಅಷ್ಟು ಅದನ್ನು ಪ್ರತಿ ದಿವಸ ಕ್ಲೀನ್ ಎಲ್ಲರಿಗೊಂದು ಮಾದರಿಯಾಗುವ ಒಂದು ಮಹಾವೀರ ವ್ರತ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅತ್ಯಂತ ಸಂತೋಷ ಸಮಾರಂಭ ಇಡೀ ಒಂದು ನಮ್ಮ ಜಿಲ್ಲೆಗೆ ಒಂದು ಅತ್ಯಂತ ಗೌರವ ತರುವಂಥ ಒಂದು ಈ ಒಂದು ವೃತ್ತ ಅತ್ಯಂತ ಪ್ರೀತಿಯ, ಸ್ವಾಭಿಮಾನದ, ಒಂದು ಸೋದರತೆಯ, ಸೌಹಾರ್ದತೆಯ ಮತ್ತು ನಮ್ಮ ಸಮಾಜಕ್ಕೆ ಮತ್ತು ದೇಶಕ್ಕೆ ಶಕ್ತಿ ಕೊಡುವಂಥ ದೊಡ್ಡ ಪ್ರೇರಣೆಯ ಒಂದು ಸರ್ಕಲ್ ಇವತ್ತು ಮಹಾವೀರ ಸರ್ಕಲ್ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರಿಗೂ ಎಲ್ಲ ಜಾತಿ, ಎಲ್ಲ ಮತ್ತು ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಇದ್ದುಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡೋ ಕನಸೇ ಅದು ನಮ್ಮೆಲ್ಲರೂ ಇವತ್ತು ಕನಸಾಗಬೇಕು. ನಾವೀಗ ದೀಪವನ್ನು ಹಚ್ಚಿದ್ದೆವು, ನಾವು ದೀಪದಲ್ಲಿ ಬೇರೆ ಬೇರೆ ಇದ್ದಿತ್ತು, ಏನಿತ್ತು, ಬತ್ತಿತ್ತು. ಹಚ್ಚಿದಾಗ ಈ ಗಾಳಿಯ ಫೋರ್ಸಿಗೆ ಅದು ಸರಿಯಾಗಿ ನಿಲ್ತಾ ಇರಲಿಲ್ಲ.
ಎಲ್ಲ ಒಟ್ಟಾಗಿಟ್ಟೆವು. ಈಗ ಎಷ್ಟೇ ಫೋರ್ಸ್ ಗಾಳಿ ಬಂದರೂ ಕೂಡ ಅದು ಅಷ್ಟೇ ಬೆಳಗ್ತಾ ಹೋಗ್ತದೆ. ಅದೇ ರೀತಿ ನಮ್ಮ ಸಮಾಜವು ಕೂಡ ನಾವು ಎಲ್ಲ ಜಾತಿಯ ಬೇರೆ ಬೇರೆ ಆದರೆ ಯಾರಾದರೂ ಬಂದ ಬಸ್ ನಾವಲ್ಲೇ ನಾವು ಕೊಲಾಪ್ಸ್ ಆಗ್ತೇವೆ. ಅದನ್ನೆಲ್ಲ ಒಗ್ಗಟ್ಟಿದ್ರೆ ಯಾರೇ ಬಂದರೂ ಕೂಡ ನಾವು ಜಾಸ್ತಿ ಬಲಿಷ್ಠವಾಗುವಂಥ ಪರಿಸ್ಥಿತಿ ಆಗ್ತದೆ. ಆ ರೀತಿಯ ಸಂಕೇತ ನಮ್ಮೆಲ್ಲರ ಸಂಕೇತ ಆಗಲಿ ಅಂತ ನಾನು ಹೇಳಿಕೊಳ್ತಾ, ಸರ್ವರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ಮತ್ತೊಮ್ಮೆ ನಾನು ಪರಮಪೂಜ್ಯ ಕಾವಂದರಂತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಮತ್ತು ಪುಷ್ಪರಾಜ್ ಜೈನ್ ಅವರಿಗೆ, ರಾಜೇಂದ್ರ ಕುಮಾರ್ಗೆ, ಎಲ್ಲ ನಮ್ಮ ಜನಪ್ರತಿನಿಧಿಗೆ, ಅದು ನಾನಿದ್ದೇನೆ, ಲೋಕ ಸದಸ್ಯರಿದ್ದಾರೆ, ವೇದವ್ಯಾಸ ಕಾಮರ್ಸ್ ಇದ್ದಾರೆ, ಐವನ್ ಡಿಸೋಜ್ ಇದ್ದಾರೆ, ಕಾರ್ಪೊರೇಟ್, ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಈ ಊರಿಗೆ ಭವಿಷ್ಯದ ಮಕ್ಕಳಿಗೆ ನಾವು ಮೆಂಬರ್ ಆಗಿರೋದು ನಮಗಾಗಿ ಅಲ್ಲ, ನಮಗೇನು ಬೇಕಾದ ಕೆಲಸ ಮಾಡಿ ಹೋಗ್ಬೋದು. ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಏನೆಲ್ಲ ಮಾಡಿ ಕೊಡಬೇಕು ಆ ಮಾಡುವಂಥ ಕೆಲಸ ಅದು ನಿಮ್ಮೆಲ್ಲರ ಕೆಲಸ ಆಗಬೇಕಾಗಿದೆ. ಆ ಜೊತೆಗೆ ನಾವು ಮುಂದೆ ಹೋಗುವ ಹೇಳಿಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ತುಂಬ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಮಕ್ಕಳಿರುವಂಥ ಸಂದರ್ಭದಲ್ಲಿ ಮಹಾವೀರ ವೃತ್ತದಲ್ಲಿ ಕಲಶ ಇತ್ತು. ಈಗ ಮತ್ತೆ ಆ ಕಲಶ ಪುನರ್ಸ್ಥಾಪನೆ ಆಗಿದೆ. ಕೆಲವೊಂದು ಸಲ ಈ ಕಲಶ ಶುಭ ಸಂಕೇತ. ಮಂಗಳೂರಿನ ಒಂದು ಹೊಸ ಮನ್ವಂತರಕ್ಕೆ, ಹೊಸ ಪ್ರಾರಂಭಕ್ಕೆ, ನಾವೆಲ್ಲ ಕನಸು ಕಂಡಿರುವ ಮಂಗಳೂರು 2.0ಗೆ ಕೂಡ ಈ ಕಲಶದ ಪುನರ್ಸ್ಥಾಪನೆ ಒಂದು ಶುಭ ಸಂಕೇತ ಆಗಲಿ, ಶುಭ ಆಶೀರ್ವಾದ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ನಾನು ಸಂಸದನಾದ ಮೇಲೆ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದ್ದೆ. ಮಂಗಳೂರಿನನ್ನು ಅಭಿವೃದ್ಧಿಪಡಿಸಬೇಕಾದ್ರೆ, ಮಂಗಳೂರಿನ ಬಗ್ಗೆ ಯೋಜನೆಗಳನ್ನು ಮಾಡಬೇಕಾದ್ರೆ, ಮಂಗಳೂರಿನಲ್ಲಿರುವಂಥ ಯುವ ಜನರಿಗೆ ಬೆಂಬಲ ಧೈರ್ಯವನ್ನು ಕೊಡಬೇಕಾದ್ರೆ ಅದು ಮಂಗಳೂರಿನಿಂದ ಹೊರಗೆ ಹೋದಂಥ ಯಶಸ್ವಿ ಉದ್ಯಮಿಗಳು, ಮಂಗಳೂರಿನಿಂದ ಹೊರಗೋಗಿ ಹಲವಾರು ಸಾಧನೆಗಳನ್ನು ಮಾಡಿರುವಂಥ ವ್ಯಕ್ತಿಗಳಿಂದಲೇ ಸಾಧ್ಯ ಅನ್ನುವಂಥದ್ದು ನನ್ನ ವೈಯಕ್ತಿಕ ನಂಬಿಕೆ. ಯಾಕೆಂದರೆ ಈ ಊರಿನ ಸಾಮರ್ಥ್ಯದ ಬಗ್ಗೆ, ಈ ಊರಿನ ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ, ಈ ತುಳುವ ನೆಲದ ವಿಶೇಷ ಶಕ್ತಿಯ ಬಗ್ಗೆ ಯಾರಿಗಾದರೂ ಪ್ರಾಮಾಣಿಕವಾದ ನಂಬಿಕೆ, ಪ್ರಾಮಾಣಿಕವಾದ ಕಳಕಳಿ ಇದ್ದರೆ ಅದು ನಮ್ಮ ತುಳುವ ನೆಲದ ಬಂಧುಗಳಿಗೆ ಮಾತ್ರ. ಹಾಗಾಗಿ ಅವರು ಬ್ಯಾಕ್ ಟು ಊರು ಬರಲಿಕ್ಕೂ ಕೂಡ ಈ ಕಲಶದ ಪುನರ್ಸ್ಥಾಪನೆ ಒಂದು ಶಕ್ತಿಯನ್ನು ಕೊಡಲಿ, ಅವರಿಗೆ ಇನ್ನಷ್ಟು ಆ ಮಹಾವೀರನ ಆಶೀರ್ವಾದವೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ಮಂಗಳೂರು ನಗರದ ಒಟ್ಟಾರೆ ಟ್ರಾಫಿಕ್ ಸಮಸ್ಯೆಯ ದೃಷ್ಟಿಯಿಂದ ನಾನು, ಶಾಸಕರು ಎಲ್ಲರೂ ಸೇರಿಕೊಂಡು ಈ ಹೆದ್ದಾರಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಕೊಂಡು ಸನ್ಮಾನ್ಯ ಗಡ್ಕರಿ ಅವರ ಹತ್ರ ಮಾತನಾಡಿ ಈಗಾಗಲೇ ನಮ್ಮ BC ರೋಡ್ನಿಂದ ಸುರತ್ಕಲ್ವರೆಗಿನ ರಸ್ತೆಯ ಉನ್ನತೀಕರಣದ ದೃಷ್ಟಿಯಿಂದ DPRಗೆ ಸ್ಯಾಂಕ್ಷನನ್ನು ಮಾಡಿಸ್ಕೊಂಡಿದ್ದೇವೆ. ನಾನು ಈ ವಿಷಯವನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ವೀರೇಂದ್ರ ಹೆಗ್ಗಡೆ ಅವರು ವೇದಿಕೆಯಲ್ಲಿ ಇದ್ದಾರೆ, ಅವರು ನಮಗೆ ಇನ್ನಷ್ಟು ಸ್ವಲ್ಪ ಶಕ್ತಿಯನ್ನು ಕೊಟ್ಟರೆ ನಾವು ಗಡ್ಕರಿ ಅವರ ಹತ್ರ ಹೋಗಿ ಕೆಲಸವನ್ನು ಶೀಘ್ರದಲ್ಲಿ ಮಾಡಿಸ್ಬೋದು. ಹಾಗಾಗಿ ಈ ಅಪ್ಗ್ರೇಡೇಷನ್ನ DPR ಏನು ಬಂದಿದೆ, ಆ ಅಪ್ಗ್ರೇಡೇಷನ್ನ DPR ದೃಷ್ಟಿಯಿಂದ ಕಾವಂದರ ಸಹಕಾರ, ಕಾವಂದರ ಶಕ್ತಿ ನಮಗೆ ಅಗತ್ಯ ಇದೆ. ಆ ದೃಷ್ಟಿಯಿಂದ ಆ DPRನ್ನು ಆದಷ್ಟು ಶೀಘ್ರ ಮಾಡಿಸಿದರೆ ಮಂಗಳೂರಿನ ಈ ಟ್ರಾಫಿಕ್ ಸಮಸ್ಯೆಯನ್ನು ಆದಷ್ಟು ಬೇಗ ನಾವು ಸರಿಪಡಿಸ್ಬೋದು. ಆ DPRನ ಅಪ್ಗ್ರೇಡೇಷನ್ನಲ್ಲಿ ಈಗಾಗಲೇ ಕುದುರೆಮುಖ ಫ್ಯಾಕ್ಟ್ರಿಯಿಂದ ಬೈಕಂಪಾಡಿವರೆಗೆ ಒಂದು ಎಲಿವೇಟೆಡ್ ರಸ್ತೆಯ ಸ್ಯಾಂಕ್ಷನನ್ನು ಮಾಡಿಸಿದ್ದೇವೆ. ಅದು ಪ್ರಾಯಶಃ ಬರುವ ತಿಂಗಳು ಅದರ ಟೆಂಡರ್ ಆಗುವಂಥದ್ದಿದೆ. ಹಾಗಾಗಿ ಕುದುರೆಮುಖ ಫ್ಯಾಕ್ಟ್ರಿಯಿಂದ ಬೈಕಂಪಾಡಿವರೆಗೆ NMPTಯ ಎಲ್ಲ ಪೋರ್ಟ್ನ ಟ್ರಾಫಿಕ್ ಕೆಳಗಡೆ ಮೂವ್ ಆಗೋದು, ಹೈವೇ ಟ್ರಾಫಿಕ್ ಮೇಲ್ಗಡೆ ಹೋಗುವ ದೃಷ್ಟಿಯಿಂದ ಒಂದು ಎಲಿವೇಟೆಡ್ ರಸ್ತೆಯ ಸ್ಯಾಂಕ್ಷನ್ ಈಗಾಗಲೇ ಆಗಿದೆ. ನಂತೂರಿನಿಂದ ಕೂಳೂರುವರೆಗೂ ಕೂಡ ಹಿಂದಿದ್ದ ಟೆಂಡರನ್ನು ಟರ್ಮಿನೇಟ್ ಮಾಡಲಿಕ್ಕೆ ನಾನು ಈಗಾಗಲೇ ಸಚಿವರ ಹತ್ರ ಹೇಳಿದ್ದೇನೆ. ನಂತೂರಿಂದ ಕೂಳೂರುವರೆಗೂ ಒಂದು ಎಲಿವೇಟೆಡ್ ರಸ್ತೆ ಆಗಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೇನೆ. ಅದು ಅಪ್ಗ್ರೇಡೇಷನ್ ಆಗುವಂಥ DPR ಅಪ್ಗ್ರೇಡ್ ಆಗುವಂಥ ಸಂದರ್ಭದಲ್ಲಿ ಇದನ್ನು ಮೊದಲನೇ ಹಂತದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದಲೂ ನಮ್ಮ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈಗ ನಡೀತಾ ಇರುವಂಥ ಕೆಲಸ ಅದು ಹಿಂದಿನ ಟೆಂಡರ್ನಲ್ಲಿ ಸರ್ವಿಸ್ ರೋಡನ್ನು ಕಂಪ್ಲೀಟ್ ಮಾಡಿ ನಂತೂರಿನಿಂದ ಕೂಳೂರುವರೆಗೆ ಒಂದು ಎಲಿವೇಟೆಡ್ ರಸ್ತೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಇದೆ. ಅದಕ್ಕೂ ಕೂಡ ಪೂಜ್ಯ ಕಾವಂದರ ಸಹಕಾರ ನಮಗೆ ಅಗತ್ಯ ಇದೆ. ಯಾಕೆಂದರೆ ಕಾವಂದರು ಒಟ್ಟಿಗೆ ಬಂದರೆ ನಾವು ಗಡ್ಕರಿ ಅವರ ಹತ್ರ ಇನ್ನಷ್ಟು ಜೋರಾಗಿ ಮಾತನಾಡ್ಬೋದು. ಹಾಗಾಗಿ ಒಟ್ಟಾರೆ ಮಂಗಳೂರಿನ ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಬೈಪಾಸ್ ರಸ್ತೆ ಸುರತ್ಕಲ್ನಿಂದ BC ರೋಡ್ಗೆ ಅದರ DPR ಕೂಡ ನಡೀತಾ ಇದೆ. ಈ 3 ಪ್ರಾಜೆಕ್ಟ್ಗಳು ಆದರೆ ಮಂಗಳೂರಿನ ಈ ಟ್ರಾಫಿಕ್ನ ಸಮಸ್ಯೆಯನ್ನು ನಾವು ಸರಿಪಡಿಸ್ಬೋದು ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಉಲ್ಲೇಖ ಮಾಡ್ತಾ, ಖಂಡಿತವಾಗಿಯೂ ನಾವು ಶಾಸಕರು ಪೂಜ್ಯ ಕಾವಂದರ ಸಹಕಾರವನ್ನು ತೆಗೆದುಕೊಂಡು ಮಂಗಳೂರಿನ ಮೂಲಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಈ ಬ್ಯಾಕ್ ಟು ಊರು ಅಭಿಯಾನಕ್ಕೆ ನಿಮ್ಮೆಲ್ಲರ ಸಹಕಾರದ ಅಗತ್ಯ ಇದೆ. ನೀವೆಲ್ಲರೂ ಕೂಡ
ನಮ್ಮೂರಿನಿಂದ ಹೊರಗಡೆ ಹೋಗಿ ಯಾರು ಸಾಧನೆಯನ್ನು ಮಾಡಿದ್ದಾರೆ, ಯಾರು ಹೊರಗಡೆ ಹೋಗಿ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡಿದ್ದಾರೆ, ಅವರ ಎಕ್ಸ್ಪೀರಿಯನ್ಸನ್ನು ಎರಡನ್ನೂ ಕೂಡ ಈ ಮಂಗಳೂರಿನ ನೆಲದ ಸಾಮರ್ಥ್ಯವನ್ನು ಅನುಗುಣವಾಗಿ ಇದನ್ನು ಬೆಳೆಸಲಿಕ್ಕೆ, ನಮ್ಮೂರಿನ ಮಕ್ಕಳಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿಸಲಿಕ್ಕೆ, ಇಲ್ಲಿ ಹೊಸ ಯೋಚನೆಯನ್ನು ಹಾಕಿದವರಿಗೆ ಅವರು ಅದನ್ನು ಯೋಜನೆಯ ರೂಪ ಪರಿವರ್ತಿಸಲಿಕ್ಕೆ, ಅವರಿಗೂ ಕೂಡ ಬೆಂಬಲವಾಗಿ ನಿಲ್ಲಲಿಕ್ಕೆ, ನಿಮ್ಮೂರಿನಿಂದ ಹೊರಗಡೆ ಹೋಗಿ ಯಾರ್ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರನ್ನು ಮತ್ತೆ ನಮ್ಮೂರಿನ ಬಗ್ಗೆ ಯೋಚಿಸಲಿಕ್ಕೆ, ನಮ್ಮೂರಿನಲ್ಲಿ ಬಂದು ಇನ್ವೆಸ್ಟ್ ಮಾಡೋದಿದ್ದರೆ ತುಂಬ ಒಳ್ಳೆಯದು, ಇನ್ವೆಸ್ಟ್ ಮಾಡೋದಿದ್ದರೆ ಇಲ್ಲಿಯ ಮೈಂಡ್ಸ್ನ ಜೊತೆ ಇನ್ವೆಸ್ಟ್ ಮಾಡಲಿಕ್ಕೆ, ಅವರಿಗೆ ಸಹಕಾರವನ್ನು ಕೊಡಲಿಕ್ಕೆ, ಅವರನ್ನು ಪ್ರೇರೇಪಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಈ ಬ್ಯಾಕ್ ಟು ಊರು ಅಭಿಯಾನ ಒಂದು ದೊಡ್ಡ ಮಟ್ಟದ ಅಭಿಯಾನ ಆಗಬೇಕು. ನಮ್ಮೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ, ಇಲ್ಲಿನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವ ದೃಷ್ಟಿಯಿಂದಲೂ ಕೂಡ ಈ ಅಭಿಯಾನ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ನನ್ನನ್ನು ಪುಷ್ಪರಾಜ್ಯವರು ಮತ್ತು ಅವರ ಇಡೀ ತಂಡ ಕರೆದಿರೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ದೇವದೇವರ ಆಶೀರ್ವಾದ ಮತ್ತು ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೊಂಡಿದ್ದೇನೆ. ಪೂಜ್ಯ ಕಾವಂದರ ಜೊತೆ ವೇದಿಕೆ ಹಂಚಲಿಕ್ಕೆ ಅವಕಾಶ ಸಿಕ್ಕಿರೋದು ಕೂಡ ನನ್ನ ಭಾಗ್ಯ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿರುವ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳು, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಬಂದಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಂಗಳೂರು ನಗರಕ್ಕೆ ಇವತ್ತು ಒಂದು ಶೋಭೆ ತರತಕ್ಕಂಥ ಒಂದು ಸರ್ಕಲ್ ರಚನೆ ಆಗಿದೆ. ಹಾಗಾಗಿ ಅದು ಲೋಕಾರ್ಪಣೆ ಆಗಿದೆ. ನಾವು ಈ ಮಂಗಳೂರು ನಗರದಲ್ಲಿ ಬೆಳೆದಂಥವರು. ಕಾವಂದರ ಕಾಲೇಜಿನಲ್ಲಿ ನಾನು 89ರಲ್ಲಿ SDM ಲಾ ಕಾಲೇಜಿನ ಪ್ರೆಸಿಡೆಂಟ್ ಆಗಿದ್ದ ಸ್ಟೂಡೆಂಟ್ ಕೌನ್ಸಿಲ್ ಇದು. ನನ್ನ ಸ್ಟೂಡೆಂಟ್ ಕೌನ್ಸಿಲನ್ನು ಇನಾಗ್ರೇಟ್ ಮಾಡಿದ್ದು ಸನ್ಮಾನ್ಯ ಕಾವಂದರು. ಆದ ಕೂಡಲೇ ನನ್ನನ್ನು ಕೂತ್ಕೊಂಡಲ್ಲೇ ಹೇಳಿದರು, ನೀವು ಧರ್ಮಸ್ಥಳಕ್ಕೆ ಬಂದು ನನಗೊಮ್ಮೆ ಸಿಗಬೇಕು ಅಂತ. ಈಗ ಹೇಳಿದ್ರಲ್ಲ ಈ ಮಾಸ್ಟರ್ ಆಫ್ ಸೆರೆಮನಿಯವರು ಈಸ್ ಎ ಅಗ್ರೆಸಿವ್ ಪೊಲಿಟಿಷಿಯನ್ ಅಂತ. ಆವಾಗಲೂ ನಮ್ಮ ಅದೇ ಅಗ್ರೆಸಿವ್ನೆಸ್ ಇತ್ತು. ಕರೆದು ನನ್ನ ಹತ್ರ ಹೇಳಿದರು, ನಾನು ನಿನಗೆ ಅನೇಕ ಒಳ್ಳೆ ಕಾರ್ಯಕ್ರಮ ಕೊಡ್ತೀನಿ, ನೀವು ಇದನ್ನೆಲ್ಲ ಮಾಡ್ತಾ ಹೋಗಬೇಕು ಅಂತ ಹೇಳಿದರು. ಸ್ವಲ್ಪ ವರ್ಷದ ನಂತರ ಪ್ರೊಫೆಸರ್ ದೇವರಾಜರನ್ನ ನನ್ನ ಹತ್ರ ಕಳಿಸಿ ನನಗೆ ತುಳು ಅನ್ನುವ 9ನೇ ಪರಿಚಯದಲ್ಲಿ ಸೇರಿಸುವ ಬಗ್ಗೆ ಮತ್ತು ಅದರ ಕರ್ನಾಟಕದ 2ನೇ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಹೋರಾಟದ ಚುಕ್ಕುಣಿಯನ್ನು ಕೊಟ್ಟು ನನಗೆ ಇವತ್ತು ಕಳಸ ಆಗಿದೆಲ್ಲ, ಆ ಕಳಸೆ ಕೊಟ್ಟರು. ಒಂದು ಭಾರತುಂಬನ ಕಳಸ ಉಂಟದೆ, ಆ ಕಳಸೆ ಅದನ್ನು ಕೊಟ್ಟು ಒಂದು ಈರ್ನ ಇಲ್ಲಡೇ ದಿವೋಡು ಹೇಳಿದರು. ನಾನು ಇವತ್ತು ಅಲ್ಲೇ ಇಟ್ಟಿದ್ದೇನೆ ಕಾವಂದ್ರೆ. ಯಾವಾಗಲೂ ಆಚೆ ಹೋಗಬೇಕಾದ್ರೆ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಮನೆಗೆ ಬಂದಿದ್ದರು. ಆವಾಗ ಇದನ್ನು ನೋಡಿ ಹೇಳಿದರು, ಇದೆಯಲ್ಲಿ ಸಿಕ್ಕಿದ್ದ ನಿನಗೆ ಅಂತ. ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿದ್ದು ಸರ್, ಇದು ಇಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಇಲ್ಲೇ ಇಟ್ಟಿದ್ದೇನೆ ಅಂದೆ. ಅದಕ್ಕೊಂದು ಲೈಟ್ ಹಾಕಿ ಇಟ್ಟಿದ್ದೇನೆ. ಅಂದರೆ ಓರ್ವ ವ್ಯಕ್ತಿಯ ದೂರದೃಷ್ಟಿತ್ವ ಹೇಗಿರ್ತದೆ ಅಂತ. ತಾನೇ ಚಿತ್ರದಲ್ಲಿ ಕೈಯಲ್ಲಿ ಬರೆದು ಒಂದು ಕಳಸವನ್ನು ಮಾಡಿ ಆ ಕಳಸವನ್ನು ನಗರದಲ್ಲಿ ಇಡಬೇಕು ಅಂತ ಹೇಳುವ ಚಿಂತನೆ. ನಾನಾಗಿದ್ದರೆ, ಖಾದರಾಗಿದ್ದರೆ, ಕ್ಯಾಪ್ಟನ್ ಆಗಿದ್ದರೆ ಬೇರೆ ಏನೋ ಚಿಂತನೆ ಬರ್ತಾ ಇತ್ತು. ಯಾವುದಾದೊಂದು ಮೂರ್ತಿ ಇಡುವ ಮತ್ತು ಇದು ನಮ್ಮದು ಅಂತ ಹೇಳುವ ಅಂತ. ನೋ, ವೀರೇಂದ್ರ ಹೆಗ್ಡೆ ಅವರ ಥಿಂಕಿಂಗ್ ಈಸ್ ದಿ ಬಿಲ್ಡಿಂಗ್ ಆಫ್ ದಿ ನೇಷನ್. ಈ ದೇಶ ಕಟ್ಟಬೇಕು ಅಂತ ಹೇಳುವಂಥದ್ದು ಚಿಂತನೆ. UT ಖಾದರ್ ಹೇಳಿದ್ರಲ್ವ, ಒಂದೊಂದು ದೀಪವನ್ನು ಹಚ್ಚಿದೆವು ನಾವು, ಕಡೆಗೆ ಅದು ಒಟ್ಟಾಗಿ ಎಲ್ಲ ದೀಪವನ್ನು ಮಾಡಿದಾಗ ಯಾರಿಂದಲೂ ಯಾವ ಶಕ್ತಿಯಿಂದಲೂ ಏನೂ ಮಾಡಲಿಕ್ಕಾಗೋದಿಲ್ಲ ಹೇಳಿದ್ರಲ್ವ. ಅದೇ ತತ್ವ ಸಿದ್ಧಾಂತ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರದು. ನಾವು ಅವರ ಶಾಲೆಯಲ್ಲಿ ಕಲಿತಂಥವ್ರು, ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂಥವರು ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥವರು. ಹಾಗಾಗಿ ಇವತ್ತು ನಾವು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಮಾತಾಡಬೇಕಾದ್ರೆ ನಾವು ಹೇಳ್ತೇವೆ, ನಾವು ಕಾನೂನು ಶಿಕ್ಷಣವನ್ನು ಪಡೆದಂಥವ್ರು. ಎಲ್ಲಿ ಪಡೆದಂಥವರು ಕೇಳಿದರೆ SDM ಲಾ ಕಾಲೇಜಿನಲ್ಲಿ ಪಡೆದಂಥವ್ರು. ಹಾಗಾಗಿ ಎಲ್ಲವೂ ನಮ್ಮನ್ನು ಒಟ್ಟುಕೊಂಡು ಹೋಗ್ತದೆ. ಈ ಕಳಸ ಏನು ರಚನೆ ಆಗಿದೆ, ಹಿಂದೆ ಮಂಗಳೂರಿಗೆ ಬಂದಾಗ ನಾವು ಜೈನ್ ಅವರು ಹೇಳಿದರು, ಪುಷ್ಪರಾಜ್ ಅವರು, ಮಂಗಳೂರಿನ ಬಗ್ಗೆ ತೋರಿಸಬೇಕಾದ್ರೆ, ಮಂಗಳೂರಿನ ಒಳ್ಳೆಯದು ಕೆಟ್ಟದು ತೋರಿಸಬೇಕಾದ್ರೆ ಮೊದಲು ಆ ಸರ್ಕಲನ್ನು ತೋರಿಸೋದು. ಸರ್ಕಲ್ ತೋರಿಸಿದ್ರು ಅಂದರೆ ಅದು ಮಂಗಳೂರು ಅಂತ ಗುರುತು ಮಾಡಲಿಕ್ಕೆ. ಇವತ್ತು ಅದು ಚಿಕ್ಕದಾಗಿರ್ಬೋದು, ಆದರೆ
ಮುಂದೆ ಒಂದು ದಿನ ಅದನ್ನು ದೊಡ್ಡ ಪ್ರದೇಶದಲ್ಲಿ ಕೂಡ ಮಾಡುವಂಥ ದಿನಗಳು ಮಂಗಳೂರಿಗೆ ಬರಬೇಕು. ಅದರ ಬಗ್ಗೆಯೂ ನಮ್ಮ ಚಿಂತನೆ ಇರಬೇಕು. ಆ ಮೂಲಕ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅಂತೇಳೋ ಮಾತನ್ನು ಹೇಳಿ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಇಷ್ಟೆಲ್ಲ ನಾವು ಮಾತಾಡಿದೆವು. ಕಾವಂದರು ಅವರಿಗೆ ಅಭಿನಂದನೆ, ಅವರಿಗೆ ಶುಭಾಶಯಗಳು ಹೇಳಿದೆವು. ಯಾರು ಒಬ್ಬರು ಅವರು ರಾಜ್ಯಸಭೆ ಸದಸ್ಯರು ಅಂತ ಹೇಳಲಿಲ್ಲ, ನಾನೂ ಹೇಳೋದಿಲ್ಲ. ನಾನು ಅವರು ಸದಸ್ಯರಾಗಿ ಧರ್ಮಸ್ಥಳಕ್ಕೆ ಬಂದಾಗ ಒಂದು ಬಸ್ಸು ಜನ ತಗೊಂಡೋಗಿ ನಾನು ಮತ್ತು ಪ್ರೊಫೆಸರ್ ದೇವರಾಜು ಅವರನ್ನು ಸ್ವಾಗತ ಮಾಡಲಿಕ್ಕೆ ಹೋಗಿತ್ತು. ಐ ಸೆಡ್, ಯು ಆರ್ ಮಚ್ ಮೋರ್ ಅಬೌವ್ ದ್ಯಾನ್ ಎ ಪೊಲಿಟಿಷಿಯನ್. ನೀವು ಈ ದೇಶದ ಸಂಪತ್ತು, ಯು ಆರ್ ಎ ಪ್ರಾಪರ್ಟಿ ಆಫ್ ದಿಸ್ ನೇಷನ್. ಅದಕ್ಕಿಂತ ದೊಡ್ಡದು ಏನಿದೆ? ನೀವು ಕರೆದರೆ ನಾನು ಬರ್ತೇನೆ, ಕ್ಯಾಪ್ಟನ್ ಬರ್ತಾರೆ, ವೇದೋಸ್ ಕಾಮತ್ ಬರ್ತಾರೆ, ಯು ಟಿ ಖಾದರ್ ಓಡೋಡಿ ಬರ್ತಾರೆ. ವಿ ಆರ್ ಆಲ್ ಟೇಕಿಂಗ್ ಯುವರ್ ಗೈಡೆನ್ಸ್ ಟು ಬಿಲ್ಡ್ ದಿಸ್ ನೇಷನ್. ಈ ದೇಶ ಕಟ್ಟಲಿಕ್ಕೆ, ನಿಮ್ಮ ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ನಿಮಗೆ ದೇವರು ಕೊಟ್ಟಿದ್ದಾರೆ. ಅದು ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಯು ಆರ್ ಮಚ್ ಮೋರ್ ಅಬೌವ್ ದಿ ಪಾಲಿಟಿಕ್ಸ್ ಅಂತೇಳೋ ಮಾತನ್ನು, ತಮ್ಮ ವಿಚಾರವನ್ನು ಹೇಳಿ, ನನ್ನ ಮನಸ್ಸಿಗೆ ಏನು ಅನಿಸಿದೆ ಅದನ್ನು ನಾನು ಹೇಳಿದ್ದೇನೆ ಅಂತ ಮಾತನ್ನು ಹೇಳಿ, ಈ ಒಂದು ಲೋಕಾರ್ಪಣೆ ಎಷ್ಟೋ ಶತಮಾನಗಳ ಕಾಲ ಉಳಿಯಲಿ ಅಂತ ನಾನು ಆಶೆಯನ್ನು ವ್ಯಕ್ತಪಡಿಸಿ ಶುಭವನ್ನು ಕೋರ್ತೇನೆ. ನಮಸ್ಕಾರ. ನವೀಕೃತ ಮಂಗಳೂರು ವೃತ್ತದ ಲೋಕಾರ್ಪಣೆಯನ್ನು ಮಾಡಿದಂಥ ನಮ್ಮೆಲ್ಲರ ಆದರಣೀಯರು ರಾಜಶ್ರೀ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಆಶೀರ್ವಾದವನ್ನು ಅಪೇಕ್ಷಿಸುತ್ತಾ, ನಾಮಫಲಕವನ್ನು ಅನಾವರಣ ಮಾಡಿದಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರೇ, ಶಾಸಕರಾದಂಥ ವೇದವಾಸ್ ಕಾಮತ್ರವರೇ, ಶಾಸಕರಾದಂಥ ಐವನ್ ಡಿಸೋಜರವರೇ, ಸುರೇಶ್ ಬಳ್ಳಾಲ್ರವರೇ, ಸಂದೀಪ್ ಗೌಡಿಯವರೇ, ಹಾಗೂ ಪುಷ್ಪರಾಜ್ ಜೈನ್ರವರೇ, ಹಾಗೂ ಜೈನ್ ಸೊಸೈಟಿಯ ಎಲ್ಲ, ಮಂಗಳೂರು ಜೈನ್ ಸೊಸೈಟಿಯ ಎಲ್ಲ ಸದಸ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಹೇಳೋದನ್ನೆಲ್ಲ ಎಲ್ಲರೂ ಹೇಳಿದ್ದಾರೆ. ನಾನು ಹೇಳೋದು ಇಷ್ಟೇ, ಸುಮಾರು 2002ನೇ ಇಸ್ವಿಯಲ್ಲಿ ಆ ದಿವಸ ಕೂಡ ನಾನು ಮತ್ತು ಹೆಗ್ಡೆಯವರು ಇದ್ದುಕೊಂಡು ಈ ಮಹಾವೀರ ವೃತ್ತವನ್ನು ಉದ್ಘಾಟನೆ ಮಾಡಿದ್ದೆವು. ಶರಣ್ ಪಂಪೆಯಲ್ಲೂ ಕೂಡ ಇದ್ದರು. ಅದಕ್ಕಿಂತ ಹೆಚ್ಚಾಗಿ ಆ ದಿವಸ ಈ ಕ್ಷೇತ್ರ ಉಳ್ಳಾಲ ಕ್ಷೇತ್ರಕ್ಕೆ ಸೇರಿತ್ತು. ನಮ್ಮ ಜೊತೆ ಇದ್ದವರು ಆಗಿನ ಶಾಸಕರು ಯು ಟಿ ಫರೀದ್ರವರು ನಮ್ಮ ಜೊತೆ ಇದ್ದರು. ನಮಗೆಲ್ಲ ಬೇಕಾದಂಥ ಆ ದಿವಸ ಏನು ವ್ರತ ಮಾಡಲಿಕ್ಕೆ ಬೇಕಾದಂಥ ಸಹಾಯವನ್ನು ಮಾಡಿದರು. ಇವತ್ತು ವೇದವಾಸ್ ಕಾಮತ್ರವರು ಈ ಪುನರಪಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಸಹಾಯವನ್ನು ಮಾಡಿ ಎಲ್ಲ ಜವಾಬ್ದಾರಿಯನ್ನು ಕೊಂಡು ಸರ್ಕಾರದಿಂದ ಏನು ಸಿಗುವಂಥದನ್ನೆಲ್ಲ ತೆಗೆದುಕೊಟ್ಟವರು. ಹೀಗೆ ಎಲ್ಲರೂ ಸೇರಿ ನಮ್ಮ ಖಾದರ್ರವರು ಹೇಳಿದಾಗೆ, ನಾವು ದೀಪ ಹೊತ್ತಿಸುವಾಗ ಒಬ್ಬೊಬ್ಬರು ಒಂದೊಂದು ದೀಪ ಹೊತ್ತಿಸಿದರೆ ಅದು ನಂದಿ ಹೋಗ್ತದೆ. ನಾವೆಲ್ಲ ಒಂದೇ ಕಡೆ ದೀಪವನ್ನು ಹಾಕಿದಾಗ ನೋಡಿ ಇನ್ನೂ ನಂದಲಿಲ್ಲ. ಅಂದರೆ ನಾವೆಲ್ಲ ಸಮಾಜದವರು, ಎಲ್ಲ ಸಮಾಜದವರು ಒಟ್ಟಾಗಿ ಅಭಿವೃದ್ಧಿಯ ಕೆಲಸವನ್ನು ಮಾಡಿದಾಗ ಆ ಕೆಲಸ ಸುಲಲಿತವಾಗಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಹಾಗೂ ನಾನು ಮಂಗಳೂರಿನ ಜೈನ್ ಸೊಸೈಟಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಪುನರಪಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಅವರು ಭಾಳ ಶ್ರಮಪಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನಿಮ್ಮ ಜೊತೆ ಸದಾ ಇರ್ತೇನೆ ಅಂತ ಕೂಡ ಹೇಳ್ತೇನೆ. ಖಾದರ್ರವರು ಒಂದು ಹೇಳಿದರು, ಇದು ಮಾಡೋದು ದೊಡ್ಡದಲ್ಲ ಯಾವುದೇ ಕೆಲಸ, ಅದನ್ನು ಮೇಂಟೈನ್ಸ್ ಮಾಡೋದು ಕ್ಲೀನಾಗಿರಬೇಕು ಅನ್ನೋಂಥ, ಅದನ್ನು ಕೂಡ ಖಂಡಿತವಾಗಿಯೂ ನಾವೆಲ್ಲ ಸೇರಿ ಮಾಡ್ತೇವೆ ಅನ್ನುವಂಥ, ಎಲ್ಲರೂ ಸೇರಿ ಆ ದೀಪ ಹೇಗೆ ಒಟ್ಟಾಗಿದೆ ಹಾಗೆ ನಾವೆಲ್ಲರೂ ಸೇರಿ ಆ ಮೇಂಟೆನೆನ್ಸನ್ನು ಕ್ಲೀನಾಗಿ ಇಟ್ಕೊಂಡು ಮಂಗಳೂರಿಗೆ ಬರುವ ಎಲ್ಲ ಜನರಿಗೆ ಸ್ವಾಗತ ರೂಪದಲ್ಲಿ ನಾವು ಅವರನ್ನು ಸ್ವಾಗತಿಸಿದ ಪೂರ್ಣಕುಂಭ ಕಳಸದಿಂದ ಸ್ವಾಗತ ಮಾಡಿ, ಇಲ್ಲಿ ಉದ್ದಿಮೆ ಬರುವವರಿಗೆ ನಮ್ಮ ಚೌಟ್ರಿ ಹೇಳಿದಾಗೆ ಇಲ್ಲಿ ಯಾವುದೇ ಉದ್ದಿಮೆ ಬರುವವರಿಗೆ ಯಶಸ್ವಿ ಆಗಲಿ ಅನ್ನುವಂಥ
ಒಂದು ಸ್ವಾಗತ ಕೋರಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅಂತ ಹೇಳಿಕೊಂಡು ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.